ಸೊ ವೆಲ್ಕಮ್ ಬ್ಯಾಕ್ಸ್ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೇರ ಪ್ರಸಾರ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಸಮಸ್ಯೆಯನ್ನು ನೀವು ಹೇಳ್ಕೊಳ್ಬಹುದು. ಮತ್ತೊಬ್ಬ ಕರೆ ಮಾಡಿದ್ದಾರೆ ಹಾಸನಿಂದ ಸಚಿನ್ ಅಂತ ಅಂದ್ಬಿಟ್ಟು. ಸಚಿನ್ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಹಲೋ ಸರ್, ಸಮಸ್ಯೆ ಏನಿಲ್ಲ ಸರ್. ಮೇಡಮ್, ಇದು ಹಸ್ತಪ್ರಯೋಗ ಮಾಡ್ಕೊತೀವಲ್ಲ, ದಿನ ಮಾಡ್ಕೊತೀವ, ಅದರಿಂದ ಏನು ಪ್ರಯೋಗ, ಅದರಿಂದ ಏನು ಪ್ರಾಬ್ಲಮ್ ಇಲ್ವಾ? ಸಾಕಷ್ಟು ಸಾರ್ತಿ ಇದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಏನಾದ್ರು ತೊಂದರೆ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ಮೇಡಮ್, ಅದೇನು ತೊಂದ್ರೆ ಏನು ಆಗಿಲ್ಲ. ಅಲ್ಲ, ದಿವಸ ಮಾಡ್ಕೊತಿದ್ರೆ ಅದು ಏನಾರ ಮುಂದೆ ಮದುವೆ ಆದ್ಮೇಲೆ ಏನಾರ, ಈಗ ಮುಂದೆ ಮದುವೆ ಆದ್ಮೇಲಂತೂ ಏನು ತೊಂದರೆ ಆಗಲ್ಲ. ಆದ್ರೆ ಇವಾಗ ಏನು, ನೀವು ಎಷ್ಟು ವಯಸ್ಸು, ನೀವು ಕೆಲಸ ಮಾಡ್ತಿದ್ದೀರಾ, ಓದ್ತಿದ್ದೀರಾ? ಇಲ್ಲ, ಕೆಲಸ ಮಾಡ್ತಿದ್ವಿ. 20. 20 years ಅಷ್ಟೇನಾ? ಹೌದು. ಇನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಭಾಳ ಟೈಮ್ ಇದೆ ಅಲ್ವಾ? ಅಂದರೆ ಈಗ ನೀವು ಅದನ್ನೇ ಒಂದು ಬೇರೆದ್ರೊಳಗೆಲ್ಲ ಒಳ್ಳೆ ಕೆಲಸಗಳಲ್ಲಿ ಇದರೊಳಗೆ ತೊಡಗಿಸ್ಕೊಂಡು ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಬರೀ ಅದ್ರ ಕಡೆನೇ ಯೋಚಿಸೋ ರೀತಿನಲ್ಲಾಗತ್ತೆ, ಬೇರೆ ಕೆಲಸ ಕಾರ್ಯಗಳಿಗೆ ಅದು ಅಡ್ಡಿಪಡಿಸತ್ತೆ. ಹಾಗಾಗಿ ಅದನ್ನು ಒಂದು ಚಟವನ್ನಾಗಿ, ಚಟ ಅಲ್ಲದೆ ಇರೋ ರೀತಿನಲ್ಲಿ ನೀವು ಮಾಡಿಕೊಂಡಾಗ ಅದರಿಂದ ಖಂಡಿತ ಏನೂ ತೊಂದರೆ ಇಲ್ಲ. ಈ ಜನಗಳು ಇದನ್ನು ಎರಡು ರೀತಿ ನೋಡ್ತಾರೆ ಅಂತ ಅನ್ಸುತ್ತೆ ನನಗೆ. ಒಂದು ಏನು ಗೊತ್ತಾ, ಈಗ ಸಿಗರೇಟ್ ಸೇದೋದು, ಕುಡಿಯೋದು, ಗುಟ್ಕಾ ಹಾಕ್ತಕ್ಕಂಥದ್ದು, ಈ ಚಟವನ್ನು ಅಂಟಿಸ್ಕೊಂಡಿರೋರಿಗೆ ಪ್ರತಿ ಬಾರಿ ಅವರು ಸಿಗರೇಟ್ ಸೇದಬೇಕಾದ್ರೂ ಗೊತ್ತಿರುತ್ತೆ ಇದು ತಪ್ಪು, ಇದು ತಪ್ಪು, ಇದು ತಪ್ಪು ಅಂತ. ಆದ್ರೂ ಬಿಡಕ್ಕಾಗಲ್ಲ. ಅದು ದೇಹಕ್ಕೆ ಅದೊಂಥರ ಕ್ರೇವಿಂಗ್ ಅಂತ ಆಗತ್ತಲ್ವಾ? ಸೊ ಈ ಹಸ್ತಮೈಥುನ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಮನ್ಸಲ್ಲಿ, ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅದನ್ನ ಬಿಡಕ್ಕಾಗಲ್ಲ. ಅದು ತಪ್ಪು ಅನ್ನೋದಕ್ಕಿಂತ ಅದರಿಂದ ಬೇರೆದಕ್ಕೆ ತೊಂದರೆಗಳು ಆಗ್ತಾ ಇರೋದ್ರಿಂದ ಅದನ್ನ ಒಂದು, ಅದರಿಂದ ಯಾವುದೇ ರೀತಿ ದೇಹಕ್ಕೆ ಏನು ತೊಂದರೆ ಆಗದೆ ಇದ್ರೂ ಕೂಡ ಅದರಿಂದ ಬೇರೆ ರೀತಿಯಾಗಿ ತೊಂದರೆಗಳಾಗುತ್ತೆ. ಆಮೇಲೆ ಇನ್ನೊಂದು ರೀತಿ ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ನಾ ಮದುವೆಗೆ ಮೊದಲೇನೆ ಇಷ್ಟೆಲ್ಲ ಮಾಡ್ಕೋತಾ ಇದ್ದೀನಿ, ಮದುವೆ ಆಗೋಷ್ಟೊತ್ತಿಗೆ ನನ್ನ ವೀರ್ಯಗಳೆಲ್ಲ ಖಾಲಿ ಆಗ್ಬಿಡುತ್ತೋ, ನಮಗೆ ಮಕ್ಕಳು ಆಗೋದೋ ಇಲ್ವೋ, ಈ ಥರ ಎಲ್ಲ ಅಜ್ಞಾನದ ಒಂದು ಥಿಂಕಿಂಗ್ಸ್ ಬರುತ್ತೆ ಜನಗಳಿಗೆ. ಅದಕ್ಕೆ ಅದ್ರ ಬಗ್ಗೆ ಸಮಸ್ಯೆಗಳನ್ನೇ ಜಾಸ್ತಿ. ಇದೇನಾಗಿದೆ ಅಂದರೆ, ಎಷ್ಟೊಂದು ವರ್ಷಾನುಗಟ್ಲೆಯಿಂದ ಈ ಮಿಥ್ಯೆ ಮೂಢನಂಬಿಕೆಗಳೆಲ್ಲ ಪೀಳಿಗೆಯಿಂದ ಪೀಳಿಗೆಗೆ ರವಾನೆ ಆಗೋಗ್ಬಿಟ್ಟಿದೆ. ಅದು ಯಾರಿಗೂ ನಿಜ ಏನು ಅಂತ ಯಾರು ಎಲ್ಲೂ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಇಲ್ದೇನೆ ಅದೊಂದು ಆ ಭಯ ಥರ ಬಂದ್ಬಿಟ್ಟು. ಖಂಡಿತ. ಇನ್ನು ಮೈಸೂರಿನಿಂದ ಅಶ್ವಿನ್ ಅಂತ ಕರೆ ಮಾಡಿದ್ದಾರೆ. ಅಶ್ವಿನ್ ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ಏನಿಲ್ಲ, ಆಕ್ಚುಲಿ ಒಂದೇ ಒಂದು ಡೌಟ್ ಇತ್ತು. ಹೇಳಿ. ಮೀನ್ಸ್ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಈ ತರ ಮಾಡ್ಕೊಳ್ತಾ ಇದಾರೆ. ಮೀನ್ಸ್ ಕೈ ವರ್ಕ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಅಶ್ವಿನ್? ಕೇಳಿಸ್ತಾ ಇಲ್ಲ. ಹ್ಯಾಂಡ್ ವರ್ಕ್ ಮಾಡ್ಕೊಂತಿದ್ದಾರೆ, ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಗುತ್ತಾ? ಏನ್ ಮಾಡ್ಕೊಂಡ್ರೆ? ಹ್ಯಾಂಡ್ ವರ್ಕ್. ಅದೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಶ್ವಿನ್ ಡಾಕ್ಟ್ರು. ಆಯ್ತಾ? ಅದ್ರ ದೈಹಿಕ ಯಾವುದೇ ರೀತಿ ತೊಂದರೆ ಆಗಲ್ಲ, ಆದರೆ ಅದೇ ಚಟ ಆಗಬಾರ್ದು, ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಅದು ತೊಡಕಾಗಬಾರ್ದು, ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಬಟ್ ಅದನ್ನು ನೀವು ಅದನ್ನು ಒಂದು ಪಾರ್ಟ್ ಆಫ್ ಯುವರ್ ವರ್ಕ್ ಅಂತ ಅಂದ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ ಅಂತ ಡಾಕ್ಟರ್ ಒಂದು ಸಲಹೆ. ಓಕೆ. ಇನ್ನು ಮಹೇಂದ್ರನಾಥ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮಹೇಂದ್ರನಾಥ್ ಅವರೇ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಸರ್, ಅದು ಲಾಸ್ಟ್ ಟೈಮು ನಾವು ಒಂದು ಅಂಕುರ್ ಅಂತ ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ. ಅವರು IUI ಮಾಡಿದ್ರು. ಬಟ್ ಅದು IUI ಮಾಡಿ ಆದ್ಮೇಲೆ ತಿರ್ಗಾ ಅದು ಫೇಲ್ಯೂರ್ ಆಯ್ತು. ಅವರು ಎಂಕ್ವೈರಿ ಮಾಡಿದ್ಕೆ ಇಲ್ಲ, ಅದು ಎಕ್ಸ್ ಜಾಸ್ತಿ ಆಗಿದೆ, ಹಾಗಾಗಿ ಆಗಿಲ್ಲ ಅಂತ ಹೇಳಿದ್ರು. ಈಗ ಸೆಕೆಂಡ್ ಟೈಮ್ ತಿರ್ಗಾ ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನಮ್ಗೆ. ಅದು ಟ್ರೈ ಮಾಡ್ತಾ ಇದೀವಿ. ಅದೇ ಈಗ ಲಾಸ್ಟ್ ಟೈಮ್ ಕೂಡ ಫೇಲ್ಯೂರ್ ಆಗಿದೆ, ತಿರ್ಗಾ ಮತ್ತೆ ಈಗ ಮಾಡಿದ್ರೆ ಏನಾದ್ರು ಆಗುತ್ತಾ ಅಂತ ಮೇಡಮ್ ಕೇಳಬೇಕಿತ್ತು. ಅಲ್ಲ, ಹಾಗೇನಿಲ್ಲ. ಇವಾಗ ನೀವು ಫೇಲ್ಯೂರ್, ಈಗ IUI ಅಂದ್ರೆ ಅದೇ ಒಂದು ಕೃತಕ ವೀರ್ಯ ಧಾರಣೆ ಮಾಡಿಸ್ಕೊಂಡಿರೋದು. ಈಗ ಎಷ್ಟೋ ಸಲ, ಒಂದು 2-3 ಸಲ, 3-4 ಸಲ, ಒಂದು 10 ಸಲನೂ ಮಾಡಿಸ್ಕೊಂಡವ್ರು ಇರ್ತಾರೆ. ಅದು 1-2 ಸಲ ಫೇಲ್ಯೂರ್ ಆದರೆ ಮತ್ತೆ ಅದು ಸಕ್ಸಸ್ ಆಗೋದೇ ಇಲ್ಲ ಅಂತ ಏನೂ ಇಲ್ಲ. ಆದರೆ ನಿಮ್ಮ ವೀರ್ಯಾಣುಗಳು ಎಷ್ಟಿದೆ, ಅದರ ಚಲನೆ ಎಷ್ಟಿದೆ, ಅದರದ್ದು ಕೌಂಟ್ ಎಷ್ಟಿದೆ, ಮತ್ತು ಬೇರೆ ರೀತಿ ನಿಮ್ಮ ವೈಫಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ವಾ ಅನ್ನೋದೆಲ್ಲ ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಅದು ಸಕ್ಸಸ್ ಆಗಬೇಕಾದ್ರೆ ಕೆಲವು ವಿಷಯಗಳು ಅದು ಸರಿಯಾಗಿರಬೇಕು. ಬಹಳ ಕಡಿಮೆ ಕೌಂಟ್ ಇದ್ದಾಗ ಅಥವಾ ಚಲನೆ ಬಹಳ ಕಡಿಮೆ ಇದ್ದಾಗ ಅಂಥ ಸಮಯದಲ್ಲಿ ಕೆಲವು ಸಲ ಫೇಲ್ಯೂರ್ ಆಗುತ್ತೆ. ಅಥವಾ ಎಲ್ಲ ಸರಿಯಾಗಿದ್ದರೂ ಕೂಡ ಅದು ಒಂದೊಂದು ಸಲ ಫೇಲ್ಯೂರ್ ಆಗ್ಬೋದು. ಹಾಗಂತ ಹೇಳಿ ಮತ್ತೆ ನೀವು ಪ್ರಯತ್ನ ಮಾಡಬಾರ್ದು ಅಂತ ಖಂಡಿತ ಇಲ್ಲ. ಅಟ್ಲೀಸ್ಟ್ ಒಂದು 3-4 ಸಲನಾದರೂ ನೀವು ಪ್ರಯತ್ನ ಮಾಡಿದಾಗ ನಿಮ್ಮ ಸಕ್ಸಸ್ ರೇಟು ನಿಮಗೆ ಜಾಸ್ತಿ ಆಗುತ್ತೆ. ಈ ಕೃತಕ ವೀರ್ಯ ಧಾರಣೆ ಅಂತಂದ್ರೆ ತಂದೆಯ ವೀರ್ಯವನ್ನೇ ಹಾಕ್ತಕ್ಕಂಥದ್ದು ಅಥವಾ ಬೇರೆ ಏನಾದರೂ ಬ್ಯಾಂಕ್? ಅದು 2 ಥರ ಇದೆ. ಅದು ಗಂಡನ ವೀರ್ಯನೇ ಹಾಕೋದು. ಅದನ್ನ ಕೃತಕ ವೀರ್ಯ ಧಾರಣೆಯಲ್ಲಿ ಗಂಡನಲ್ಲಿ ಏನಾದರೂ ಅದು ವೀರ್ಯಾಣುಗಳೇ ಇರಲಿಲ್ಲ, ಆಸೋಸ್ಪರ್ಮಿಯಾ ಅಂತ ಇದ್ದು ಅವ್ರಿಗೆ ವೀರ್ಯಾಣುಗಳು ಬರಕ್ಕೆ ಸಾಧ್ಯತೆನೇ ಇಲ್ಲ ಅಂದಾಗ ಬೇರೆ ದಾನಿ ವೀರ್ಯನ ತಗೊಂಡು ಸೆಮೆನ್ ಬ್ಯಾಂಕು ಇದರೊಳಗೆಲ್ಲ ಅಲ್ಲೆಲ್ಲ ಟೆಸ್ಟ್ ಮಾಡಿಟ್ಟಿರೋಂಥ ದಾನಿ ವೀರ್ಯ ಇರುತ್ತೆ, ಅದನ್ನ ನಾವು ಗರ್ಭಕೋಶದೊಳಗೆ ಹಾಕೋ ಥರ ಮಾಡಬೇಕಾಗುತ್ತೆ. ಇನ್ನು ಮೈಸೂರಿನಿಂದ ಬೆಂಗಳೂರಿನಿಂದ ಪ್ರಶಾಂತ್ ಅಂತ ಕರೆ ಮಾಡಿದ್ದಾರೆ. ಪ್ರಶಾಂತ್ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ.
ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ಈಗ ನಮ್ಗೆ ಆಲ್ರೆಡಿ 3 years ಒಂದು ಮೇಲ್ ಬೇಬಿ ಇದೆ. ಓಕೆ ಓಕೆ, ಸೊ ಈಗ ನಾವು ನೆಕ್ಸ್ಟ್ ಒಂದು ಫೀಮೇಲ್ ಬೇಬಿನ ಪ್ಲಾನ್ ಮಾಡ್ತಾ ಇದೀವಿ. ಓಕೆ. ಸೊ ಅದಕ್ಕೆ ಅದು ಕನ್ಫರ್ಮ್ ಆಗಿ ಈಗ ಎಲ್ಲಾನು ತುಂಬಾ ಕಡೆ ಹೇಳಿದ್ರೆ ಆಸ್ ಪರ್ ಲಾಸ್ ಪ್ರಕಾರ ಯಾರು ಹೇಳಲ್ಲ ಅಂತಾರಲ್ಲ, ಡಿಕ್ಲೇರ್ ಮಾಡಲ್ಲ ಅಂತಾರೆ. ಸೊ ಅದಕ್ಕೆ ಅದು ಚೈನೀಸ್ ಚಾರ್ಟ್ ಅಂತ ಹೇಳ್ತಾರಲ್ಲ ಸರ್, ಅದು ನಿಜವಾಗಿ ಅದು ರಿಯಲಿ ಹೆಲ್ಪ್ಫುಲ್ ಆಗುತ್ತಾ ಅದ್ರ ಪ್ರಕಾರ ಮಾಡಿದ್ರೆ? ಮತ್ತೆ ಇಲ್ಲಾಂದ್ರೆ ಬೇರೆ ಆಲ್ಟರ್ನೇಟ್ ಆಪ್ಷನ್ ಇದೆ? ಯಾಕಂದ್ರೆ ನಮ್ಗೆ ಈಗ 100% ಫೀಮೇಲ್ ಬೇಬಿನೇ ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಯಾವುದು 100% ಅಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಈಗೆಲ್ಲ ನೀವು ಯಾವುದೇ ಒಂದು ಗಂಡು ಮಗು ಹೆಣ್ಣು ಮಗು ಯಾವುದೇ ಆಗಲಿ ಲಿಂಗದ ಪತ್ತೆ ಮಾಡೋದಂತೂ ಪೂರ್ತಿಯಾಗಿ ನಿಷೇಧ ಮಾಡಲಾಗಿದೆ. ಅದರಿಂದ ನೀವು ಅದನ್ನು ಯಾವುದೇ ರೀತಿ ಮಾಡೋಕ್ಕಾಗಲ್ಲ, ಚಾನ್ಸ್ ತಗೊಳ್ಬೇಕು. ಆದರೂ ಸಂತೋಷ, ಆಗದೆ ಇದ್ರೂ ಪರವಾಗಿಲ್ಲ ನಿಮಗೆ ಅನ್ನೋ ಥರ. ಒಂದು ಮಗು ಗಂಡು ಮಗು ಇರೋದ್ರಿಂದ, ಹೆಣ್ಮಗು ಆದರೆ ಬಹಳ ಸಂತೋಷ. ಆಗಲಿಲ್ಲ ಅಂದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಒಂದು ಇಬ್ಬರು ಮಕ್ಕಳು ಯಾರಾದರೂ ಆಗಲಿ ಅಂತ ನೀವು ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು. ಒಂದು ಸಂತೋಷದ ಸುದ್ದಿ ಅಂತ ಹೇಳಿದರೆ, ನೀವು ಹೆಣ್ಣು ಮಗುವಾಗಿ ಬೇಕೆನ್ಸೋ ಅಂತ ಇದು ವಾಂಟೆಡ್ ಗರ್ಲ್ ಚೈಲ್ಡ್ ಆದ್ರಿಂದ ಅದು ನಿಮ್ಗೆ ಹೆಣ್ಣು ಮಗು ಆದರೆ ಖಂಡಿತ ಅದೃಷ್ಟವಂತ ಹೆಣ್ಣು ಮಗು ಆಗತ್ತೆ ಅಂತ ಹೇಳ್ಬೋದು ಅಷ್ಟೇ. ಕೆಲವರು ಹೇಳ್ತಾರೆ, ಮನೋಭಾವ ಆ ರೀತಿ ಇಟ್ಕೊಂಡಿರೋದ್ರಿಂದ ಅದು ಸಂತೋಷದ ವಿಷಯ. ಕೆಲವರು ಹೇಳ್ತಾರೆ, ಅಂದರೆ ಮಾತಾಡ್ಕೊಳ್ತಾರಲ್ಲ ಜನಗಳು, ಈಗೇನು ಹೊಸ ಹೊಸ ಮೆಡಿಸಿನ್ ಬಂದಿದೆಯಂತೆ, ಗಂಡು ಮಗು ಬೇಕು ಅಂದ್ರೆ ಗಂಡು ಮಗು ಆಗುವಂತ ಮೆಡಿಸಿನ್ ಇದೆ, ಹೆಣ್ಣು ಮಗು ಬೇಕು ಅಂದ್ರೆ ತಿಳುವಳಿಕೆಗಳು ಕೆಲವು ಸೇರ್ಕೊಂಡ್ಬಿಟ್ಟಿದೆ. ಹೆಣ್ಣು ಮಗು ಆಗ್ಬೇಕು ಅಂದ್ರೆ ಅದೇ ತರದ ಮೆಡಿಸಿನ್ ಇದೆಯಂತೆ. ಸೊ ಆ ತರದೆಲ್ಲ ಸಾಧ್ಯತೆಗಳು ಇನ್ನೂ ಬಂದಿಲ್ಲ. ಖಂಡಿತವಾಗ್ಲೂ ಇಲ್ಲ. ಹಂಗಿದ್ರೆ ಎಲ್ಲರಿಗೂ ಮಾಡ್ಬೋದಾಗಿತ್ತು ಆ ಥರ ಇದೆಲ್ಲ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಗರ್ಭಧಾರಣೆ ಆದಾಗ್ಲೇನೆ ನಿರ್ಧಾರ ಆಗೋಗ್ಬಿಡತ್ತೆ. ಒಂದು ವೀರ್ಯಾಣು ಒಂದು ಅಂಡಾಣು ಯಾವಾಗ ಸೇರ್ಕೊಳ್ಳುತ್ತೆ ಅದರೊಳಗೇನೆ ನಿರ್ಧಾರ ಆಗೋಗ್ಬಿಟ್ಟಿರತ್ತೆ. ಅದು ಗಂಡು ಮಗುವಾಗಿ ಬೆಳೆಯತ್ತ ಹೆಣ್ಣು ಮಗುವಾಗಿ ಬೆಳೆಯತ್ತ. ಒಂದು ಪತ್ರವನ್ನ ಓದ್ತಕ್ಕಂಥ ಸಮಯ ಸಕೀನಾ ಅಂತ ಪತ್ರ ಬರೆದಿದ್ದಾರೆ. ಇವರು ಒಂದ್ಸರ್ತಿ ನಮಗೆ ಕರೆ ಕೂಡ ಮಾಡಿದ್ರು. ಇವರಿಗೆ 26 ವರ್ಷ, 5 ವರ್ಷದ ಗಂಡು ಮಗು ಇದೆಯಂತೆ. ಕಾಪರ್ಟಿ ಹಾಕಿಸ್ಕೊಂಡಿದ್ವಿ, ಇನ್ನೊಂದು ಮಗು ಬೇಕು ಅಂತ ಕಾಪರ್ಟಿ ತೆಗೆಸ್ಕೊಂಡಿದ್ದೀವಿ, ಆದರೆ ಗರ್ಭಿಣಿ ಆಗ್ತಾ ಇಲ್ಲ. ಈಗಾಗಲೇ ಕಾಪರ್ಟಿ ತೆಗೆದು 4 ತಿಂಗಳಾದರೂ ಕೂಡ ಗರ್ಭಿಣಿ ಆಗ್ತಾ ಇಲ್ಲ. ಕೆಲವು ಪರ್ಟಿಕ್ಯುಲರ್ ಡೇಸಲ್ಲಿ ಸೇರೋದಕ್ಕೆ ಪದ್ಮಿನಿ ಅವರು ಈ ಕಾರ್ಯಕ್ರಮದ ಮುಖಾಂತರ ನನಗೆ ಸಜೆಷನ್ ಕೊಟ್ಟಿದ್ರು, ಅದನ್ನೂ ಫಾಲೋ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಮಗೆ ಮಕ್ಕಳಾಗ್ತಾ ಇಲ್ಲ, ಕಾರಣ ಏನು ಅಂತ ಕೇಳಿದ್ದಾರೆ. ಇವರು ಒಂದು ಸ್ವಲ್ಪ ಈಗ ಇದು ಕಾಪರ್ಟಿ ಹಾಕಿಸ್ಕೊಂಡಿದ್ರು, ತೆಗೆದಿದ್ರು, ಸ್ವಲ್ಪ ಒಂದು ಡೆಲಿವರಿ ಎಲ್ಲ ಆಗಿದೆ. ಕೆಲವು ಸಲ ಏನಾದರೂ ಒಳಗಡೆ ಸೋಂಕಿದ್ರೆ ಈ ಗರ್ಭನಾಳಗಳು ಮುಚ್ಕೊಂಡಿರೋ ಸಾಧ್ಯತೆಗಳಿರುತ್ತೆ. ಅದರಿಂದ ಕೂಡ ಡಿಲೇ ಆಗ್ತಾ ಇರುತ್ತೆ. ಒಂದ್ಸಲ ಎಕ್ಸ್ರೇ ಮಾಡಿಸೋದು ಒಳ್ಳೇದು. ಒಂದು ಗರ್ಭಕೋಶದ ಎಕ್ಸ್ರೇ ಮಾಡಿಸಿ ನೋಡಿ ಗರ್ಭನಾಳ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಬೇಕಾಗತ್ತೆ. ಈಗ ಏನಾಗತ್ತೆ ಅಂದ್ರೆ, ಬಹಳಷ್ಟು ಜನ ಈಗ ನಾವು 3 ತಿಂಗಳಿಂದ ಟ್ರೈ ಮಾಡ್ತಿದ್ದೀವಿ, 2 ತಿಂಗಳಿಂದ ಟ್ರೈ ಮಾಡ್ತಿದ್ದೀವಿ, 1 ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ ಅಂತ. ಅದಕ್ಕೆ ಇಷ್ಟು ಟೈಮ್ ಲಿಮಿಟ್ ಅಂತ ಏನೂ ಇಲ್ಲ. ಈ ಗರ್ಭಧಾರಣೆ ನೀವು ಒಂದ್ಸಲ ಪ್ರಯತ್ನ ಮಾಡಕ್ ಶುರು ಮಾಡಿದ್ರೆ ತಕ್ಷಣದಲ್ಲಿ ಎಲ್ಲ ಆಗೇ ಬಿಡುತ್ತೆ. ಇದು ಬೇರೆ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ತರ ಅಲ್ಲ ಅದು. ಹಾಗಾಗಿ ಈಗ ಎಲ್ಲ ಸರಿಯಾಗಿದ್ದು, ದಿನನಿತ್ಯ ಸಂಭೋಗ ಕ್ರಿಯೆ ನಡೆಸ್ತಾ ಇದ್ದು, ಏನೂ ತೊಂದರೆ ಇಲ್ಲದೆ ಇದ್ರೂ ಕೂಡ 100 ಜನಕ್ಕೆ ಇವಾಗ ಮದುವೆ ಆದರೆ 100 ಜನನು ಮೊದಲನೇ ತಿಂಗಳೇನೆ ಗರ್ಭಧಾರಣೆ ಆಗಲ್ಲ, 2ನೇ ತಿಂಗಳೇ ಆಗಲ್ಲ, ಅಥವಾ 6 ತಿಂಗಳೇ ಆಗಲ್ಲ. ಕೆಲವರು 2 ತಿಂಗಳು ತಗೊಳ್ತಾರೆ, 6 ತಿಂಗಳು ತಗೊಳ್ತಾರೆ, 1 ವರ್ಷ ತಗೊಳ್ತಾರೆ. ಎಲ್ಲ ಸರಿಯಾಗಿದ್ರು ಕೂಡ ಈ ರೀತಿ ಒಂದು ಕೆಲವು ಸಣ್ಣ ಪುಟ್ಟ ವಿಷಯಗಳು ದೇಹದಲ್ಲಿ ಇರುತ್ತೆ. ಅವೆಲ್ಲ ಕೂಡ್ಕೊಂಡು ಬಂದ್ರೆ ಮಾತ್ರ ಅದು ಗರ್ಭಧಾರಣೆ. ಸಮಯ ಆಗ್ತಾ ಇದ್ದಂಗೆ ಅದು ಟೈಮ್ ಬಂದಾಗ. ಹೌದು. ಓಕೆ ವೀಕ್ಷಕರೇ, ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ಒಂದು ಸೆಗ್ಮೆಂಟ್ ಕೂಡ ಖಾಲಿ ಇದೆ ನಿಮಗೋಸ್ಕರ. ಕರೆ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಅದಕ್ಕೂ ಮುನ್ನ ವಿಳಾಸವನ್ನು ನೋಡ್ತಾ ಮತ್ತೊಂದು ವಿರಾಮವನ್ನು ತಗೊಳ್ಳೋಣ.